ಹಾಯ್. ಆರ್ ಸಿ ಬಿ ಈ ಸಲ ಮತ್ತೆ ಚಾಂಪಿಯನ್ ಆಗೋಕ್ಕೆ 5 ಕಾರಣಗಳೇನು? ಇದು ಸೂಪರ್ ಟಿವಿ ಕನ್ನಡ ಸ್ಪೆಷಲ್. ನಾನು ಅವಿನಾಶ್ ಶಿವನ್. 5 ರೀಸನ್ ನಾನು ಮೆನ್ಷನ್ ಮಾಡ್ತೀನಿ ನನಗನ್ಸಿದ್ದು. ಅದನ್ನು ಬಿಟ್ಟು ಯಾವುದಾದ್ರೂ ಕಾರಣಗಳಿದ್ದರೆ, ನಾನು ಮಿಸ್ ಔಟ್ ಆಗಿದ್ದರೆ ದಯವಿಟ್ಟು ಅದನ್ನು ನೀವು ಮೆನ್ಷನ್ ಮಾಡಿ. ಸೊ ನನಗೂ ಕೂಡ ಗೊತ್ತಾಗುತ್ತೆ ಇದು 6ನೇ 7ನೇ ಕಾರಣ ಅಂತ. ಬಟ್ ಮೇನ್ 5 ಯಾವುದು? ಅದರಲ್ಲೂ 5ನೇದು ಇದೆಯಲ್ಲ, ಅದು ವೆರಿ ಇಂಪಾರ್ಟೆಂಟ್. ನೀವು ಕೂಡ ಇದನ್ನು ಕಂಪ್ಲೀಟ್ಲಿ ಒಪ್ತೀರಾ 5ನೇ ಕಾರಣವನ್ನು ಅಂತ ನಾನು ನಂಬಿದ್ದೀನಿ. ಲೆಟ್ ಸ್ಟಾರ್ಟ್. ಯಾವ ಕಾರಣದಿಂದ ನಾವು ಚಾಂಪಿಯನ್ ಆದ್ವಿ, ಯಾಕೆ ಆರ್ ಸಿ ಬಿ ದ ಬೆಸ್ಟ್ ಇತ್ತು ಈ ಒಂದು ಸೀಸನ್ನಲ್ಲಿ ಅಂತ. ನಂಬರ್ 1, ನಮ್ಮ ಬೌಲಿಂಗ್ ಟ್ರಾನ್ಸ್ಫಾರ್ಮೇಷನ್. ಹಿಂದೆಲ್ಲ ಆರ್ ಸಿ ಬಿ ಅಂತ ಏನಂತಂದರೆ ಇವ್ರದ್ದು ಸ್ಟ್ರಾಂಗ್ ಬ್ಯಾಟಿಂಗ್ ಲೈನಪ್ ಇದೆ. ಸ್ಟಾರ್ಸ್ ಇರ್ತಾರೆ, ಸೂಪರ್ ಸ್ಟಾರ್ಸ್ ಇರ್ತಾರೆ. ಕ್ರಿಸ್ ಗೇಲ್ ಇದ್ದಾರೆ, ಎ ಬಿ ಡಿ ಇದ್ದಾರೆ, ವ್ಯಾಟ್ಸನ್ ಇದ್ದಾರೆ, ವಿರಾಟ್ ಕೊಹ್ಲಿ ಇದ್ದಾರೆ. ಆದರೆ ಈ ಟೀಮಲ್ಲಿ ಬೌಲಿಂಗ್ ಇಲ್ಲ. ಬೌಲಿಂಗ್ ಇವ್ರದ್ದು ವೀಕ್. ಯಾವತ್ತೂ ಕೂಡ ರನ್ ಲೀಕ್ ಮಾಡ್ತಾರೆ. ಒಂದು ಕನ್ಸಿಸ್ಟೆಂಟ್ ಆದಂಥ ಬೌಲಿಂಗ್ ಇಲ್ಲ. ಸೊ ಹಾಗಾಗಿ ಇವ್ರದ್ದು ಬೌಲಿಂಗ್ ವೀಕ್ ಇರುವಂಥ ಟೀಮ್ ಸರಿಯಾಗಿ ಹೊಡ್ಸ್ಕೋತಾರೆ. ಯಾರು ಹೋದರೂ ಕೂಡ ಚೆನ್ನಾಗಿ ಬಾರ್ಸ್ ಬರ್ತಾರೆ ಅಂತ. ಬಟ್ ಈ ಸಲ ಹಾಗೆ ಹಿಂದಿನ ಸಲ ಎರಡರಲ್ಲೂ ಕೂಡ ನಾವು ನೋಡಿದ್ದು ಎಸ್ಪೆಷಲಿ ಪೇಸ್ ಬೌಲಿಂಗ್ ಟ್ರಾನ್ಸಿಷನ್. ಭುವನೇಶ್ವರ್ ಕುಮಾರ್ ಹೇಸಲ್ವುಡ್ ಬಂದ ಮೇಲೆ ಈ ಟೀಮ್ ಹೇಗೆ ಕಾಣಿಸೋಕೆ ಶುರುವಾಯಿತು. ಲಾಸ್ಟ್ ಸೀಸನ್ ಕೂಡ ನೋಡಿದಿರಿ, ಈ ಸೀಸನ್ ಕೂಡ ಎಸ್ಪೆಷಲಿ ಕೆಲವೊಂದು ಕ್ರಂಚ್ ಮ್ಯಾಚಲ್ಲಿ ನಮ್ಮ ಬೌಲಿಂಗ್ ಅದ್ಭುತವಾಗಿತ್ತು. ಇದು ಮೇನ್ ರೀಸನ್ ನಮ್ಮ ಆರ್ ಸಿ ಬಿ ಈ ಸಲ ಚಾಂಪಿಯನ್ ಆಗೋಕ್ಕೆ. ಅದು ಕೂಡ ಭುವನೇಶ್ವರ್ ಕುಮಾರ್ ಎಷ್ಟು ಬ್ಯೂಟಿಫುಲ್ ಆಗಿ ಈ ಸೀಸನಲ್ಲಿ ಬೌಲ್ ಮಾಡಿದ್ರು ಅಂತ ಅಂದರೆ ಹ್ಯಾಟ್ಸ್ ಆಫ್. ಅವರಿಗೆ ಸಪೋರ್ಟ್ ಮಾಡಿದಂಥ ರಶೀಕ್ ಸಲಮ್ದಾರ್, ಹಾಗೆ ಇನ್ನೊಂದು ಕಡೆ ಹೇಸಲ್ವುಡ್. ಸ್ಪಿನ್ ಅಂತ ಬಂದರೆ ಶ್ರೇಯಸ್ ಕಾಸ್ಟ್ಲಿ ಆದರೂ ಕೂಡ, ಇನ್ಕನ್ಸಿಸ್ಟೆಂಟ್ ಆಗಿದ್ದರೂ ಕೂಡ ಕೃಣಾಲ್ ಪಾಂಡ್ಯ ಅವ್ರನ್ನ ಬ್ಯಾಕ್ ಮಾಡಿದಂಥ ರೀತಿ ಕೆಲವೊಂದು ಕ್ಲಚ್ ಬಾಲ್ಗಳನ್ನು ಮಾಡಿದ್ರು. ಕ್ಲಚ್ ಇನ್ನಿಂಗ್ಸ್ ಹೇಗೆ ಬ್ಯಾಟಿಂಗ್ ಮಾಡಿದ್ರು, ಬೌಲಿಂಗಲ್ಲೂ ಕೂಡ ಅಂಥದ್ದೇ ಪರ್ಫಾರ್ಮೆನ್ಸ್ ಅವ್ರದ್ದು ಬಂತು. ಫಾರ್ ಎಕ್ಸಾಂಪಲ್ ಜಾಸ್ ಬಟ್ಲರ್ ಅವರ ಸ್ಟಂಪ್ ಫೈನಲ್ ಮ್ಯಾಚಲ್ಲಿ, ಅದೆಲ್ಲ ಸ್ಟ್ರೀಟ್ ಸ್ಮಾರ್ಟ್ ಕ್ರಿಕೆಟ್, ಅದು ತಲೆ ಉಪಯೋಗಿಸುವಂಥ ಬೌಲಿಂಗ್ ಅದು. ಸೊ ಹೀಗಾಗಿ ಈ ಬೌಲಿಂಗ್ ಟ್ರಾನ್ಸಿಷನ್ ಏನಾಯ್ತಲ್ಲ ಆರ್ ಸಿ ಬಿಲಿ, ಇದು ಒನ್ ಆಫ್ ದ ಮೇನ್ ರೀಸನ್. ನಮ್ಮ ಬೌಲಿಂಗನ್ನು ಕೂಡ ನೋಡಿ ಆಪೋಸಿಷನ್ ಟೀಮ್ ಹೆದರೋಕೆ ಶುರು ಮಾಡ್ತು. ಭುವಿ ಇದ್ದಾರೆ, ಹೇಸಲ್ವುಡ್ ಇದ್ದಾರೆ, ರಶೀಕ್ ಇದ್ದಾರೆ ಅಂತ. ಇದು ನಂಬರ್ 1 ನನ್ನ ಪ್ರಕಾರ. ಎರಡನೇದಾಗಿ ಪರ್ಫೆಕ್ಟ್ ಆದಂಥ ಬ್ಯಾಕಪ್. ನಿಮಗೆ ಇನಿಷಿಯಲಿ ಹೇಸಲ್ವುಡ್ ಇರಲಿಲ್ಲ, ಆಗ ಡಫಿ ರೆಡಿ ಇದ್ದರು, ಬಂದು ಪರ್ಫಾರ್ಮ್ ಮಾಡಿದ್ರು, ಬ್ಯಾಕಪ್ ಇತ್ತು. ಹಿಂದೆಲ್ಲ ಯಾರಾದರೂ ಒಬ್ಬ ಮೇನ್ ಪ್ಲೇಯರ್ ಇಲ್ಲ ಅಂತಂದರೆ ಮುಗೀತು, ಅವರಿಗೆ ರಿಪ್ಲೇಸ್ಮೆಂಟೇ ಸರಿಯಾಗಿಲ್ಲ. ಬಟ್ ಈ ಸಲ ಡಫಿ ಬಂದರು, ಪರ್ಫಾರ್ಮ್ ಮಾಡಿದ್ರು. ಅದಾದಮೇಲೆ ಫಿಲ್ ಸಾಲ್ಟ್ ಇಂಜುರಿ ಆದಾಗ ಏನಪ್ಪ ಅಂತ ಪ್ರಶ್ನೆ ಬಂತು. ಆಗಲೂ ಕೂಡ ನೋ ಪ್ರಾಬ್ಲಮ್, ಅವರಿಗೆ ಬೆತ್ತಲ್ ಇದ್ದಾರೆ. ಬೆತ್ತಲ್ ಬಂದರು, ಪರ್ಫಾರ್ಮ್ ಮಾಡಲಿಲ್ಲ, ಅದು ಸೆಕೆಂಡ್ರಿ. ಬಟ್ ರೆಡಿ ಒಂದು ಬ್ಯಾಕಪ್ ಇತ್ತು. ಬೆತ್ತಲ್ ಫೇಲ್ ಆದರು, ಇಂಜುರಿನೂ ಆಯಿತು, ಅವರು ನಂತರ ಹೋದರು. ರೆಡಿಯಾಗಿ ವೆಂಕಟೇಶ್ ಅಯ್ಯರ್ ಇದ್ದರು. ಸೊ ಹೀಗೆ ಒಂದಾದ ಮೇಲೆ ಒಂದು ಬ್ಯಾಕಪ್, ಒಬ್ಬ ಪ್ಲೇಯರ್ಗೆ 2-3 ಬ್ಯಾಕಪ್ ಇತ್ತು. ಇನ್ನೂ ನಿಮಗೆ ಜಾರ್ಡನ್ ಕಾಕ್ಸ್ ಅವರ ಗ್ಲಿಮ್ಸ್ ಇನ್ನೂ ಕೂಡ ಸಿಗಲಿಲ್ಲ. ಅವ್ರಿಗೂ ಅವಕಾಶ ಸಿಕ್ಕಿದರೆ ಖಂಡಿತ ಬ್ಲಾಸ್ಟ್ ಮಾಡಿರೋರು. ಅಂಥ ಒಬ್ಬ ಟ್ಯಾಲೆಂಟೆಡ್ ಪ್ಲೇಯರ್ಗೇನೆ, T20 ಸ್ಪೆಷಲಿಸ್ಟ್ ಬ್ಯಾಟ್ಸ್ಮನ್ಗೆ ಅವಕಾಶ ಸಿಕ್ಕಿಲ್ಲ ನಮ್ಮಲ್ಲಿ. ಜಾರ್ಡನ್ ಕಾಕ್ಸ್ಗೆ, ಮಂಗೇಶ್ ಯಾದವ್ಗೆ ಅವಕಾಶ ಸಿಗಲಿಲ್ಲ. ಸೊ ಬ್ಯಾಕಪ್ ಹೇಗಿತ್ತು ಅಂತಂದರೆ ಒಬ್ಬರು ಹಿಂದೆ ಒಬ್ಬರು. ನಮಗೆ ಒಂದು ಹಂತದಲ್ಲಿ ಬೇಕಾದರೆ ಜಿತೇಶ್ ಶರ್ಮಾನೂ ಕೂಡ ನಾವು ಕೂರಿಸ್ಬೋದಾಗಿತ್ತು. ಅಂಥ ಪರಿಸ್ಥಿತಿ ಇತ್ತು, ನಮಗೆ ಅಷ್ಟು ಫೆಸಿಲಿಟಿ ಇತ್ತು. ಸೊ ಇದು ಮೇನ್. ಕೃಣಾಲ್ ಪಾಂಡ್ಯ ಚೆನ್ನಾಗಿ ಆಡಿದ್ರು ಥ್ರೂಔಟ್ ದ ಸೀಸನ್. ಇಲ್ಲ ಅಂತಂದರೆ ಸ್ವಪ್ನಿಲ್ ಅವ್ರಿಗೆ ಬ್ಯಾಕಪ್ ಆಗಿದ್ದರು. ಸೊ ಹೀಗೆ ರಶೀಕ್ ಇಲ್ಲ ಅಂತಂದರೆ ಮಂಗೇಶ್ ಬಂದಿರೋರು ಒಳಗಡೆ. ಸೊ ಇನ್ನು ಕನಿಷ್ ಚೌಹಾನ್, ಈ ಥರ ತುಂಬ ಪ್ಲೇಯರ್ಸ್ ಇದ್ದರು. ಬಟ್ ಓವರ್ ಆಲ್ ಬ್ಯಾಕಪ್ ಈ ಥರ ಪ್ಲ್ಯಾನ್ ಹಿಂದೆ ಯಾವತ್ತೂ ಕೂಡ ನಾವು ಆರ್ ಸಿ ಬಿಲಿ ನೋಡಿಲ್ಲ. ಒಂದಿಬ್ಬರು ಏನಾದರೂ ಇಂಜುರಿಯಿಂದ ಔಟ್ ಆದರು ಅಂತಂದರೆ ಮುಗೀತು, ಅಲ್ಲಿಗೆ ಖತಮ್. ಇದು ನಂಬರ್ 2. 3ನೇ ಕಾರಣ ಭಾಳ ಮುಖ್ಯವಾಗಿ ಟೈಮ್ಲಿ ಆಟ. ನೀವು ಇಡೀ ಸೀಸನಲ್ಲಿ 14 ಲೀಗ್ ಮ್ಯಾಚ್, ಆಮೇಲೆ ಪ್ಲೇ ಆಫಲ್ಲಿ 2 ಮ್ಯಾಚ್ ನೋಡಿ, ಯಾವುದಾದ್ರೂ ಒಂದು ಮ್ಯಾಚಲ್ಲಿ ಯಾರಾದರೂ ಒಬ್ಬರು ಬಂದು ಆಡೋರು. ಕೊಲ್ಯಾಪ್ಸ್ ಅಂತ ಆಗ್ತಿದ್ದು ಭಾಳ ಕಡಿಮೆ. ಒಂದು ಮ್ಯಾಚಲ್ಲಿ ವಿರಾಟ್ ಕಂಪ್ಲೀಟ್ ಆಗಿ ನಿಂತರೆ, ವಿರಾಟ್ ಒಂದು ಮ್ಯಾಚಲ್ಲಿ ಇಲ್ಲ ಅಂತಂದರೆ ಪಡಿಕಲ್ ಬಂದು ಆಡೋರು ಒಂದು ಇನ್ನಿಂಗ್ಸ್. ಇನ್ನೊಂದು ಮ್ಯಾಚಲ್ಲಿ ವೆಂಕಟೇಶ್ ಅಯ್ಯರ್ ಓಪನಿಂಗ್ ಬಂದು ಅವರೊಂದು ದೊಡ್ಡ ಸ್ಕೋರ್ ಗಳಿಸೋರು. ಯಾರೂ ಇಲ್ಲ ಅಂತಂದಾಗ ಅಲ್ಲಿ ಕೃಣಾಲ್ ಪಾಂಡ್ಯ ಬಂದು ಒಂದು 70+ ಹೊಡೆದು ನಾನು ಗೆಲ್ಲಿಸ್ತೀನಿ ಅಂತ. ಕೊನೆಯಲ್ಲಿ ಒಂದು 6 ಬೇಕಾ, ಭುವನೇಶ್ವರ ಬಂದು ಆ ಟೈಮಲ್ಲಿ ಒಂದು 6 ಹೊಡಿತಾರೆ, ಮ್ಯಾಚೇ ಟರ್ನ್ ಆಗುತ್ತೆ. ಹೀಗೆ ಪ್ರತಿಯೊಂದು ಹಂತದಲ್ಲೂ ಕೂಡ ಒಬ್ಬರಲ್ಲ ಒಬ್ಬರು. ರಜತ್ ಪಟಿದಾರ್ ಬರ್ತಾರೆ, 33 ಬಾಲಲ್ಲಿ 93, 93 ಹೊಡಿತಾರೆ. ಸೊ ಹೀಗೆ ಎಲ್ಲೆಲ್ಲಿ ಅನಿವಾರ್ಯತೆ ಇದೆಯೋ ಅಲ್ಲಿ ಪರ್ಫಾರ್ಮ್ ಮಾಡಿದ್ದಾರೆ. ಕೆಲವು ಮ್ಯಾಚಲ್ಲಿ ಟಿಮ್ ಡೇವಿಡ್ ಬಂದು ಒಂದು ಕ್ಯಾಮೆ ಆಡಿದರು. ಸೊ ಹೀಗೆ ಪ್ರತಿಯೊಂದು ಹಂತದಲ್ಲೂ ಕೂಡ ನಾನಿದ್ದೀನಿ ಅಂತ. ಬೌಲಿಂಗ್ ಅಂತ ಬಂದಾಗಲೂ ಅಷ್ಟೇ, ಕೆಲವೊಂದು ಮ್ಯಾಚ್ಗಳಲ್ಲಿ ಭುವನೇಶ್ವರ್, ಕೆಲವರಲ್ಲಿ ಹೇಸಲ್ವುಡ್, ರಶೀಕ್ದಾರ್, ಹೀಗೆ ಪ್ರತಿಯೊಂದು ಹಂತದಲ್ಲೂ ಕೂಡ ಯಾರಾದರೂ ಒಬ್ಬರು ನಿಂತಿದ್ದಾರೆ. ಯಾರೋ ಒಬ್ಬರನ್ನ ಡಿಪೆಂಡ್ ಆಗಿಲ್ಲ. ಹಿಂದೆ ವಿರಾಟ್ ಕೊಹ್ಲಿ ಅವರು ಹೋದರೆ ಎಲ್ಲೊಂದು ಕಡೆ ಯಾರೂ ಇಲ್ಲ ಅನ್ನೋ ಒಂದು ಫೀಲ್ ಇತ್ತು. ಆದರೆ ಈಗ ನಾವು ಇದ್ದೀವಿ ಅಂತ ಒಂದು ಟೀಮ್ ಗೇಮ್ ಬಂತು. ಇದು 3ನೇ ಕಾರಣ. ಇನ್ನು 4ನೇ ಕಾರಣ ಯಾವುದು ಅಂತ ನನ್ನನ್ನು ಕೇಳಿದ್ರೆ ಟೀಮ್ ಮ್ಯಾನೇಜ್ಮೆಂಟ್. ಮೊಬಬ್ಯಾಟ್, ದಿನೇಶ್ ಕಾರ್ತಿಕ್, ಹಾಗೆ ಆ್ಯಂಡಿ ಫ್ಲಾರ್, ಇವರು 3 ಜನ ಜೊತೆ ಆದಮೇಲೆ ಫ್ಯಾಂಟಾಸ್ಟಿಕ್. ಯಾಕಂತಂದರೆ ಮೊಬಬ್ಯಾಟ್ ಹೇಳಿದಂಥ ಮಾತು ಈಗ ಡ್ರೆಸ್ಸಿಂಗ್ ರೂಮಲ್ಲೂ ಕೂಡ ಈ ಸಲನೂ ಹೇಳಿದ್ರು, 3 ಕಂಟಿನ್ಯೂ ಯಾರೂ ಗೆದ್ದಿಲ್ಲ ಕನ್ಸಿಕ್ಯೂಟಿವ್ಲಿ, ಟ್ರೈ ಮಾಡೋಣ ಹೋಗೋಣ ಅದಕ್ಕೆ ಅಂತಂದಾಗ ರಜತ್ ಕೂಡ S3 ಅಂತ ತೋರಿಸ್ತಾರೆ. ಸೊ ಈ ಮ್ಯಾನೇಜ್ಮೆಂಟ್ ಈ ಟೀಮ್ನ ಇಟ್ಕೊಂಡಿರುವಂಥ ರೀತಿ ಇದೆಯಲ್ಲ, ಹಿಂದೆಲ್ಲ ಅಂತಂದರೆ ಆರ್ ಸಿ ಬಿ ಬರೀ ಜಾಲಿ ಮಾಡೋದು, ಫನ್ ಮಾಡೋದು, ಫ್ಯಾನ್ಸಿ ಟೀಮ್ ಆಗಿತ್ತು. ಬಟ್ ಇವಾಗ ಫನ್ನು ಇದೆ, ಜೊತೆಗೆ ಪರ್ಫಾರ್ಮೆನ್ಸ್ ಕೂಡ ಇದೆ.
ಜೊತೆಗೆ ಟೀಮ್ ಹೇಗೆ ಪಿಕ್ ಮಾಡಿದ್ರು ಈ ಮ್ಯಾನೇಜ್ಮೆಂಟ್, ಪ್ರತಿಯೊಬ್ಬರಿಗೂ ಕೂಡ ಬ್ಯಾಕಪ್, ಪ್ರತಿಯೊಬ್ಬರಿಗೂ ಕೂಡ ಒಂದು ನೀಟಾದಂಥ ಒಂದು ಸ್ಟ್ರೀಮ್ ಲೈನ್, ಟೀಮಲ್ಲಿರುವಂಥ ಒಂದಷ್ಟು ವಿಫಲತೆ ಕಂಡರೂ ಕೂಡ ಅವ್ರನ್ನ ಬ್ಯಾಕಪ್ ಮಾಡಿದಂಥ ರೀತಿ, ಶೆಫರ್ಡ್ ಇರ್ಬೋದು, ಜಿತೇಶ್ ಇರ್ಬೋದು, ಅವ್ರನ್ನ ಮತ್ತೆ ಆಡಿಸಿ ಕಾನ್ಫಿಡೆನ್ಸ್ ತುಂಬಿದರು. ಈ ಥರ ಈ ಟೀಮ್ ನೀಟಾಗಿ ಸ್ಟ್ರೀಮ್ ಲೈನ್ ಮಾಡಿದೆ. ಈ ಥರ ಇರಬೇಕು 11ನಲ್ಲಿ ಇವರಿಲ್ಲ ಅಂತಂದರೂ ಇವ್ರನ್ನ ಬ್ಯಾಕಪ್ ಆಗಿ ಯಾವ ಮ್ಯಾಚಿಗೆ ಯಾವ ಥರ ಆಡಿಸ್ಬೇಕು ಇದೆಲ್ಲವನ್ನು ಕೂಡ ಪ್ಲ್ಯಾನ್ ಮಾಡಿಕೊಂಡ್ರು. ಸೊ ಹಾಗಾಗಿ ಟೀಮ್ ಮ್ಯಾನೇಜ್ಮೆಂಟ್ ನನಗನ್ಸುತ್ತೆ ದ ಬಿಗ್ಗೆಸ್ಟ್ ರೀಸನ್ ಇಂಥ ಒಂದು ಚೇಂಜ್ ಓವರ್ಗೆ. ಸೊ RCB ಈ ಥರ ಒಂದು ರೀತಿಯ ಕಾಣಿಸ್ತಾ ಇದೆ. ಎಲ್ಲರೂ ಕೂಡ ಇವತ್ತು RCB ಬಗ್ಗೆ ಮಾತನಾಡ್ತಿದ್ದಾರೆ. ಹಿಂದೆ ಕೂಡ ಮಾತನಾಡ್ತಿದ್ರು, ಬಟ್ ಅದರಲ್ಲಿ ಸ್ವಲ್ಪ ತಮಾಷೆ ಲೇವಡಿ ಇರ್ತಾಯಿತ್ತು. ಆದರೆ ಈಗ ದೊಡ್ಡ ಎಕ್ಸ್ಪರ್ಟ್ಗಳೇ ಈ ಪ್ಯಾನಲೆಲ್ಲ ಮಾಡ್ತಾರಲ್ಲ ಚಾನಲ್ಗಳಲ್ಲಿ, ಅವರೆಲ್ಲ RCB ಒಂದನ್ನು ಬಿಟ್ಟು ಬೇರೆಲ್ಲ ಟೀಮ್ಗಳನ್ನೆಲ್ಲ ಆಯ್ಕೆ ಮಾಡಿದ್ರು. ಯಾರೂ ಕೂಡ ಬಂದಿಲ್ಲ ಪ್ಲೇ ಆಫ್ಗೆ. ಬಹುತೇಕ ಎಲ್ಲರಲ್ಲೂ ಕೂಡ ಇತ್ತು, ಇರ್ಫಾನ್ ಪಠಾಣ್ ಒಬ್ಬರು ಬಿಟ್ಟರೆ ಬಹುತೇಕ ಎಲ್ಲರೂ ಕೂಡ RCB ಪ್ಲೇ ಆಫಿಗೆ ಬರುತ್ತೆ ಅಂತ ಹೇಳಿದರು. RCB ಶ್ಯೂರ್ ಶಾಟ್ ಬಂತು, ಕಪ್ ಎತ್ತು. ಇನ್ನು ಕೊನೆಯ ಕಾರಣ ನಾನು ಆಗಲೇ ಹೇಳಿದ್ದೆ, 5th ರೀಸನ್ ನೀವೆಲ್ಲರೂ ಕೂಡ ಒಪ್ತೀರಾ ಅಂತ, ಅದು ನಮ್ಮ ಕ್ಯಾಪ್ಟನ್ಸಿ. ಧುರಂಧರ್ ರಜತ್ ಪಟೀದಾರ್. ನಾನು ನಿಜಕ್ಕೂ ಐ ವಂಡರ್, ಒಂದೇ ಒಂದು ಫ್ರೇಮಲ್ಲೂ ಕೂಡ ರಜತ್ ಪಟೀದಾರ್ ಕೋಪ ಮಾಡ್ಕೊಂಡಿರೋದು, ಯಾವುದೋ ಒಂದು ಬೌಲರಿಗೆ ಬೈಯೋದು, ಫೀಲ್ಡರಿಗೆ ಬೈಯೋದು, ಅಸಮಾಧಾನ ಮಾಡ್ಕೊಳ್ಳೋದು, ಮುಖ ಸಂಡ್ರಿಸ್ಕೊಳ್ಳೋದು ಯಾವುದೂ ಮಾಡಲಿಲ್ಲ ಈ ವ್ಯಕ್ತಿ. ಕೂಲಾಗಿದ್ದರು, ಕಂಪೋಸ್ಡ್ ಆಗಿದ್ದರು. ಎಷ್ಟು ಮಟ್ಟಿಗೆ ಅಂತಂದರೆ ಸೀನಿಯರ್ಸ್ ಜೊತೆಗೆ, ಭುವನೇಶ್ವರ್ ಜೊತೆಗೆ, ಈ ಕಡೆ ವಿರಾಟ್ ಕೊಹ್ಲಿ ಜೊತೆಗೆ, ಈಗ ಹಾರ್ದಿಕ್ ಪಾಂಡ್ಯ ಹೇಳ್ತಾ ಇದ್ರಲ್ಲ, ಏನು ರೋಹಿತ್ ಶರ್ಮಾನ ಬೌಂಡ್ರಿ ಕಳಿಸಿದ್ದಕ್ಕೆ ದೊಡ್ಡ ವಿವಾದ ಆಯ್ತದು. ರೋಹಿತ್ ಶರ್ಮಾನು ಹಾರ್ದಿಕ್ ಪಾಂಡ್ಯ ಬೌಂಡ್ರಿಗೆ ಹೋಗೋಕೆ ಹೇಳಿದ್ರು ಅಂತ. ಬಟ್ ಇಲ್ಲಿ ಈಸಿಯಾಗಿ ವಿರಾಟ್ ಕೊಹ್ಲಿನ ಬೌಂಡ್ರಿ ಕಳಿಸೋರು ರಜತ್, ಯಾಕಂದರೆ ವಿರಾಟ್ ಕೂಡ ಅಷ್ಟೇ ಕೋಆಪ್ರೇಟಿವ್ ಆಗಿದ್ದರು. ಸೊ ಈ ಥರ ಒಬ್ಬ ಕ್ಯಾಪ್ಟನ್ಸಿ ಇಷ್ಟು ಕೂಲ್ ಆ್ಯಂಡ್ ಕಂಪೋಸ್ಡ್ ಆಗಿ, ಕಪ್ ಗೆದ್ದಾಗಲೂ ಕೂಡ ಅವರ ಸೆಲೆಬ್ರೇಷನ್ ನೀವು ನೋಡಿದ್ರಿ, ಏನಾದರೂ ಮ್ಯಾಚ್ ಸೋತಾಗಲೂ ಕೂಡ ಅವರ ರಿಯಾಕ್ಷನ್ ನೋಡ್ತಾ ಇದ್ರಿ, ಒಂದೇ ರೀತಿಯಾಗಿತ್ತು. ನನಗೆ ಬಹುಶಃ MS ಧೋನಿ ಆದಮೇಲೆ ತುಂಬ ಕಾಮ್ ಆ್ಯಂಡ್ ಕಂಪೋಸ್ಡ್ ಆದಂಥ ಕ್ಯಾಪ್ಟನ್ ನಾನು IPL ಅಲ್ಲಿ ನೋಡಿದ್ದು ಒಂದು ಸಂಜು ಸ್ಯಾಮ್ಸನ್ ಅವರು ಕ್ಯಾಪ್ಟನ್ ಆಗಿದ್ದಂಥ ಸಂದರ್ಭದಲ್ಲಿ. ಎರಡನೇದು ರಜತ್ ಪಟೀದಾರ್. ಇಷ್ಟು ಕೂಲ್ ಆಗಿರುವಂಥ ಕ್ಯಾಪ್ಟನ್ ನಾನು ನೋಡಿಲ್ಲ. ಜೊತೆಗೆ ಪರ್ಫಾರ್ಮೆನ್ಸ್ ಕೂಡ ಮಾಡಿದ್ರು. ಬರೀ ಕ್ಯಾಪ್ಟನ್ ಆಗಿ ನಿರ್ಧಾರ ತೊಗೊಂಡಿದ್ದು ಮಾತ್ರ ಅಲ್ಲ, ಆ ಒಂದು ಫೈನಲ್ಗೆ ಹೋಗಬೇಕಾದ್ರೆ ಆ ಇನ್ನಿಂಗ್ಸ್ 33 ಬಾಲ್ ಇನ್ನಿಂಗ್ಸ್, ಒಬ್ಬ ಕ್ಯಾಪ್ಟನ್ ಆಗಿ ಲೀಡರ್ ಆಗಿ ನಾನು ಬರೀ ಟೀಮ್ನ ನಿಭಾಯಿಸೋದು ಮಾತ್ರ ಅಲ್ಲ, ನಾನೇ ಹೆಗಲು ಕೊಟ್ಟು ಫೈನಲ್ಗೆ ತಗೊಂಡು ಹೋಗ್ತೀನಿ, ಆ ಖದರ್ ತೋರಿಸೋದಿದೆಯಲ್ಲ, ಅದು ನಿಜವಾದಂಥ ಲೀಡರ್ಶಿಪ್. ಜೊತೆಗೆ ಯಂಗ್ಸ್ಟರ್ಸ್ ಜೊತೆ ಕೂಡ ಅವರ ಕಾಂಬಿನೇಷನ್, ಇನ್ನೊಂದು ಕಡೆ ಅವರ ಸೇಮ್ ಏಜ್ ಅಥವಾ ಫ್ರೆಂಡ್ಸ್ ಜೊತೆ ಕೂಡ ವೆಂಕಟೇಶ್ ಅಯ್ಯರ್, ಜಿತೇಶ್ ಶರ್ಮಾ ಈ ಒಂದು ಗ್ರೂಪಲ್ಲೂ ಕೂಡ, ಜೊತೆಗೆ ಕೆಳಗಿರುವಂಥ ಕನಿಷ್ಕಂಥ ಯಂಗ್ಸ್ಟರ್ಸ್ ದೇವದತ್ ಪಡಿಕ್ಕಲ್ ಅಂಥವರು, ಸೊ ಅವ್ರನ್ನೂ ಕೂಡ ಜೊತೆ ಕರ್ಕೊಂಡು ಟೀಮನ್ನು ತೊಗೊಂಡು ಹೋಗಿ, ಕೃಣಾಲ್ ಪಾಂಡ್ಯ ಜೊತೆಗೆ, ವಿರಾಟ್ ಕೊಹ್ಲಿ ಜೊತೆಗೆ, ಭುವನೇಶ್ವರ್ ಜೊತೆಗೆ ಎಲ್ಲರ ಜೊತೆ ಕೂಡ ಜೆಲ್ಲಪ್ ಆಗಿ ಆ ಟೀಮ್ನ ಎತ್ತಂಥ ರೀತಿ ರಜತ್ ಪಟೀದಾರ್, ಹ್ಯಾಟ್ಸ್ ಆಫ್. ಸೊ ಇದು ಪ್ರಮುಖ 5 ರೀಸನ್ಸ್ ನನಗನ್ಸಿದ್ದು. ಸೊ ಇದನ್ನು ಬಿಟ್ಟು ನಿಮಗೇನಾದರೂ ರೀಸನ್ಗಳು ಅನಿಸಿದ್ರೆ ದಯವಿಟ್ಟು ಅದು ಕೂಡ ವ್ಯಾಲಿಡೇನೆ. ನಾನು ಮೇಯ್ನ್ 5 ಹೇಳಿದೆ. ಇದನ್ನು ಬಿಟ್ಟು ನಿಮ್ಮ ಮೈಂಡಲ್ಲಿದ್ದರೆ ಇದು ರೀಸನ್ ನಮಗೆ ಒನ್ ಆಫ್ ದ ರೀಸನ್ ಅಂತ ಅಂದರೆ ದಯವಿಟ್ಟು ಕಮೆಂಟ್ ಮಾಡಿ. ಜೊತೆಗೆ 5ನೇ ರೀಸನ್ ರಜತ್ ಪಟೀದಾರ್ ಅವರ ರೀಸನ್ ನೀವೇನು ಹೇಳ್ತೀರಾ? ಜೊತೆಗೆ ಪಟೀದಾರ್ ಎಷ್ಟು ಸೀಸನ್ವರೆಗೆ ಕ್ಯಾಪ್ಟನ್ ಆಗಿರಬೇಕು, ಏನು ನಿಮ್ಮ ಕನಸುಗಳೇನು, ಎಕ್ಸ್ಪೆಕ್ಟೇಷನ್ ಏನು RCB ಬಗ್ಗೆ? 3ನೇ ಕಪ್ಪನ್ನು RCB ಬ್ಯಾಕ್ ಟು ಬ್ಯಾಕ್ ಹೊಡೆಯುತ್ತಾ? ಅದ್ರ ಬಗ್ಗೆ ಕೂಡ ಕಮೆಂಟ್ ಮಾಡಿ. ನಮಸ್ಕಾರ.